ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಕಡಲ ತಡಿಯ ಸುಂದರ ಮನೋಜ್ಞವಾದ ಪ್ರಕೃತಿ ರಮಣೀಯ ಚಲುವಿನ ನಡುವೆ ಕಂಗೊಳಿಸುವ ಅತ್ಯಂತ ಕಾರಣಿಕ ಮತ್ತು ಇತಿಹಾಸ ಪ್ರಸಿದ್ಧ ಸಸಿಹಿತ್ಲು ಶ್ರೀ ಭಗವತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಾರಂಭವು ಮಾರ್ಚ್ 4ರಿಂದ 8ರ ತನಕ ಅದ್ದೂರಿಯಾಗಿ ನಡೆಯಿತು. ಮಾರ್ಚ್ 6ರಂದು ಬೆಳಿಗ್ಗೆ 7ರಿಂದ ಆಯುತ ಕದಳಿಯಾಗ, ಗಣಯಾಗ, ಸುವಾಸಿನಿ ಆರಾಧನೆ, ಕನ್ನಿಕಾ ಆರಾಧನೆ ನಡೆಯಿತು. ओम कलाध्यायी स्वाहा, ओम कलापूज्यायी स्वाहा, ओम कलात्मिकायै स्वाहा, ओम कलाहृष्टायै स्वाहा, ओम कलापुष्टायै स्वाहा, ओम कलामस्तायै स्वाहा, ओम कलाकरायै स्वाहा, ओम कलाकोटिसमाभासायै स्वाहा, ओम कलाकोटिप्रपूजितायै स्वाहा, ओम कलाकर्मकलाधारायै स्वाहा, ओम कलापारायै स्वाहा, ओम कलागमायै स्वाहा, ओम कलाधारायै स्वाहा, ओम कमलिन्यै स्वाहा, ओम ककारायै स्वाहा, ओम करुणायै स्वाहा, ओम गौर्यै स्वाहा, ओम ककारभरण सर्वांगी स्वाहा, ओम कलाकोटिप्रभूषितायै स्वाहा, ओम ककारकोटिगुणितायै स्वाहा, ओम ककारकोटिभूषणायै स्वाहा, ओम ककारवर्णहृदयायै स्वाहा, ओम ककारमनुमण्डितायै स्वाहा, ओम ककारवर्णनिलयायै स्वाहा, ओम काकशब्दपायनायै स्वाहा, ओम ककारवर्णमुकुटायै स्वाहा, ओम ककारवर्णभूषणायै स्वाहा, ओम कविवाञ्छापूर्णियै स्वाहा, ओम कविकण्ठस्थितायै स्वाहा, ओम कं ह्रीं कं कं कुरं कवितुभुजायै स्वाहा, ओम कज्जलायै स्वाहा, ओम
सप्तमं कापादेमावाहयामि अष्टमं महागौरीमावाहयामि इदमासनं सर्वाणि कुर्वासकालादुक्तं सर्वं सर्वान् कण्डे शिवे सर्वात्मनामिके शरण्ये त्र्यम्बके गौरी नारायणे नमोस्तुते प्रथमं शैवपुत्रे द्वितीयं ब्रह्मचारिणी तृतीयं दशमखण्डे पुष्पाणि उत्तरं पञ्चमं स्कन्धवादे सप्तमं शास्त्रं सप्तमं शावादे महागौरी सप्तमं सप्तदुर्गानि ನಾಲ್ಕರಿಂದ ಮಹಿಳಾ ವೃಂದದವರಿಂದ ಸಾಮೂಹಿಕ ಕುಂಕುಮಾರ್ಚನೆ ಸೇವೆ, ಸಂಜೆ 4:30ರಿಂದ ಶಕ್ತಿ ದಂಡಕ ಪೂಜೆ, ಶಾಂತಿ ಹೋಮ, ಆಶ್ಲೇಷ ಬಲಿ ನಡೆಯಿತು. संध्यायै नमः साक्षिण्यै नमः शाङ्कर्यै नमः जुतये नमः महालक्ष्मी नमोस्तुते ಸಂಜೆ 6ರಿಂದ ಶ್ರೀ ಭಗವತಿ ದೇವಸ್ಥಾನ ಸಸಿಹಿತ್ಲು ಇದರ ಆಡಳಿತ ಮುಕ್ತೇಸರ ಚಂದ್ರಶೇಖರ್ ಬೆಲ್ಚಡ ಇವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಆರಂಭವಾಯಿತು. ಉಪಸ್ಥಿತರಿದ್ದ ಅತಿಥಿ ಅಭ್ಯಾಗತರನ್ನು ಸತ್ಕರಿಸಲಾಯಿತು. ಕಟೀಲು ಕ್ಷೇತ್ರದ ಆನುವಂಶಿಕ ಅರ್ಚಕರಾದ ವೇದಮೂರ್ತಿ ಶ್ರೀ ಅನಂತ ಪದ್ಮನಾಭ ಅಸ್ರಣ್ಣರು ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು.
ಈ ಕ್ಷೇತ್ರನ ತೂನಗ ದುಂಬುಗಳ ಇತ್ತಿಗೆ ಭಾರಿ ಪರ್ರಾಕ ಭಾರಿ ಸಂತೋಷ ಇನ್ನೀ ವಲಯ ಬನ್ನಗನೇ ಅದು ಮಾತೆಲ್ಲ ಇಡೀ ಲಕ್ಷ್ಮೀ ಸ್ವರೂಪರನಾಗಲು ಪೂರ ಕುದೊಂದು ಆ ದೇವರನ್ನು ಆರಾಧನೆ ಮಲ್ತೊಂದಿಪ್ಪನ ತುನಗ ನನ್ನಾದ ಸಂತೋಷ ಅಂಚಿನೋ ಅವನಗ ಸ್ವಯಂ ಆದ ದೇವರೇ ಮಹಿಷಾಸುರನ ವಧೆ ಮಲ್ಪನಾಗ ದೇವರೇ ಮಾತ ದೇವರನ್ನ ಒಂದು ಐಕ್ಯಮತ್ಯ ಸೇರಂಡಿಗೆ ಸುರುಟು ವಿಷ್ಣುದೇವರು ತನ್ನ ಮಹತ್ತರವಾದ ಶಕ್ತಿನ ಚಕ್ರಿಣ ವದನಾಥ ಕೋಪ ನಿಶ್ಚಕ್ರಾಮ ಮಹತ್ತೇಜ ಬ್ರಹ್ಮಣ ಶಂಕರಸ್ಯ ಚ ಅನ್ಯೇಷಾಂ ಚೈವ ದೇವಾನಾಂ ಶಕ್ರಾದೀನಾಂ ಶರೀರತಃ ನಿರ್ಗತಂ ಸುಮಹತ್ತೇಜ ತಚ್ಚೈಕಂ ಸಮಗಚ್ಚದ ಅಂತ ಸುರುಟು ವಿಷ್ಣುದೇವರು ತನ್ನ ತೇಜಸ್ಸಿನ ಪಿದಾಯ ಪಾಡಿಯರಿಗೆ ಅಂತಿನ ಬ್ರಹ್ಮದೇವರು ಪಾಡಿಯರಿಗೆ ರುದ್ರದೇವರು ಪಾಡಿಯರಿಗೆ ಐಬೊಕ್ಕ ಅನ್ಯೇಷಾಂ ಚೈವ ದೇವಾನ ಮೇತು ದೇವತೆ ಮುಕ್ಕೋಟಿ ದೇವತೆಗಳನ್ನಾಗ ಪೂರ ಆಗಲ ಚೈತನ್ಯನ ಪಿದಾಯ ಪಾಡಿದ ಆ ವಿಶೇಷವಾಂಚನು ಮಹತ್ತರವಾಂಚನು ದೇವಿ ಶಕ್ತಿ ಆವಿರ್ಭಾವ ಅಂಡ್ ಆ ಆವಿರ್ಭಾವಾಂಚನು ದೇವಿ ಶಕ್ತಿ ದುಷ್ಟಯಾಂಚನು ಮಹಿಷಾಸುರನ ಸಂಹಾರ ಮಲ್ತಾಲ ಪಂಪನು ನಮ್ಮ ಕಥೆಯನ್ನು ಪೂರ ಕೇಂದ್ರ ಅಂಚ ಇನಿ ಈತ ವೈಭವ 4 ತಿಂಗಳು ಈತ ವೈಭವದ ಒಂದು ಕ್ಷೇತ್ರ ಆತನ ಬಂಡ ಮಾತೆಲ್ಲ ಒಲಾಡ್ಲ ದೇವರ ಒಟ್ಟಿಗೆ ಇತ್ತೊಂದು ಇನಿ ಮಾದೆಲ್ಲ ಮಹಿಷಾಸುರನ ಎಂಚ ಸಂಹಾರ ಮಲ್ದೆಲ್ಲ ಅಂಚ ಮುಳ್ತು ಕಳಂಕನ ಪೂರ ಪರಿಹಾರ ಮಾಡ್ತದೆ ಅತ್ಯಂತ ಸ್ವಚ್ಛವಾಂಚಿನ ಸಾನ್ನಿಧ್ಯನ ಲೋಕಮುಖಕ್ಕೂ ಮಾತ ಭಕ್ತರನ್ನಾಗಲು ಕೊಡ್ತೇನೆ ಬಂಡ ಮತ್ತು ಖುಷಿದ ವಿಷಯ ಒಂದು ಶ್ರೀಧಾಮ ಮಾಣಿಲ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಅಜ್ಞಾನದ ಅಂಧಕಾರಡಿತ್ತಿ ಮಿಂಚಿನ ಸಮಾಜ ಸುಜ್ಞಾನನು ಕೊರೊಂದು ಮೂಲಕ ಈ ಜನಸಾಮಾನ್ಯಲ ಅಪ್ಪನ ಪಿರೋಡು ಪೋಂಡ ಎತ್ತರಿಗೆ ಪೋಲಿ ಪಂಪುನಿಕೆ ಇನ್ನು ಬೆಳ್ಸದ ಸಮಾಜ ಒಂದು ಆದರ್ಶ ಸಮಾಜವಾದ ಈ ಸಮಾಜದ ಸಜ್ಜನಿಕೆ, ಈ ಸಮಾಜದ ಪ್ರಾಮಾಣಿಕತೆ, ಈ ಸಮಾಜದ ಪುರಾಜನಕನೊಟ್ಟಿಗೆ ಒಡನಾಟ ಮನ್ಪುನಂಚಿನ ಆ ಭಾವೈಕ್ಯತೆ, ಅನ್ಯೋನ್ಯತೆ ಒಂದು ಪೂರ ಬತ್ತುಂಡಂಗೆತ್ತಿಂಡ ಅಪ್ಪನ ಭಗವತಿ ಇರ್ದಾತ್ರ ಭಗವತಿ ಕ್ಷೇತ್ರ ಇನ್ನು 18 ಕಡೆಟ್ ಬೇತೆ ಬೇತೆ ಆಚಾರ ಪಟ್ಟೆರ್ ನಂಚಿನ ಕರ್ಮಿಲ್ಡಗೆ ನಡ್ಕೊಂಡು ನಂಚಿನ ವಿಶಿಷ್ಟ ಇಲ್ಲಿ ಆರಾಧನೆನೇ ಒಂದು ವೈಶಿಷ್ಟ್ಯ ಆರಾಧನೆ. ಅಪ್ಪೆ ಸಸೀತ್ಲುಡು ದಾನೆ ಸಮುದ್ರದ ಕಡಲದ ಬರಿಟೇ ಕುಲ್ದಲ್ಲ ಎಂದು ಯೋಚನೆ ಮಾಡ್ತಾರೆ. ಯಾವ ಇದು ಸಾಧಾರಣ ಸರ್ವಸಾಮಾನ್ಯ ಪ್ರಶ್ನೆ. ಆಂಡ ಅಪ್ಪೆ ಭಗವತಿ ಸಸೀತ್ಲುಡು ಕಡಲದ ಬರಿಟದಾಯ ಕುಲ್ತೀನಿ ಪಣ್ಣಂದ ನಮ್ಮ ಪೂರ ಕಡಲಪ್ಪೆ ಜೋಕು ನಮ್ಮ ದಕ್ಷಿಣ ಕನ್ನಡ ಜೊತೆ ಪೂರ ಕರಾವಳಿ ಪ್ರದೇಶದ ಪರಿಸರ ಡುಪ್ಪುನು ಪ್ರಕೃತಿನ ಬಕ ನೀರನ್ನು ಭಾರಿ ಮುಟ್ಟಡು ಪೂಜೆ ಮನ್ಪುನಪ್ಪು. ಅವತ್ತಂದೆ ಕಡೆಗೆ ಪೋನಾಗ ತುಳಸಿ ನೀರು ಪುಡ್ನಾಗ ಬೊಡಾಯಿನಿ ನೀರೇ ಅಪ್ಪೆ ಮೂಲದಾದ ಸಂದೇಶ ಕೊರ್ಪದ ಕಡಲಿಗೆ ಪುರಾ ನೀರೆಲ್ಲ ಸೇರೊಂದು ಪುಗೋ ಐಟು ಕುರ ನೀರು ಕೆಸರು ನೀರು ಪುರಾ ನೀರೆಲ್ಲ ಸೇರೊಂದು ಪುಗೋ ಪುರಾ ಪರಿಪುಡು ಆ ನೀರು ಕಡಲಿಗೆ ಸೇರುಂಡು ಕಡಲಿನ ಪೂರೆಲ್ಲ ದೆತೊಂಡು ಅವು ಹಾಳೊಂದು ಬುಡ್ದಿಚ್ಚಿ ಆಂಡ ದೆತೊಂಡಲ್ಲ ಅವು ದೆತೊಂಡಲ್ಲ ಅವಿನ ಶುದ್ಧ ಮಂತಂದೆಪ್ಪು ಶುದ್ಧ ಮತದ ಆಯ್ತು ಕುರ್ತೇನು ಪೂರ ಪಿದೈಪಾಡು ಅಪ್ಪೆ ಭಗವತಿನ ಈ ಮಣ್ಣಡ ಇಡೀ ಜಗತ್ತಿಗೆ ತೋಜ ಒಂದಿಲ್ಲ ಮನುಷ್ಯರ ಮನಸ್ಸದ ಕುರೆದೆಪ್ಪರೆ ಭಾರಿ ಕಷ್ಟ. ವಾಕುರೆಲ್ಲ ದೆಪ್ಪದು ಮನಸ್ಸದ ಕುರೆದೆಪ್ಪರೆ ಸಾಧ್ಯ. ಐಕೋಸ್ಕರ ಅಪ್ಪೆದಾದ ಮಂತಲ್ಲ ಕಡಲ ಪೊಪ್ಪಿನ ನೀರಿಡು ಓಪುರ ಹಾಳುಂಡು ಆ ಕುರ್ತೇರುಂಡು
ಅವೇನು ಪಿದೈ ಪಾಡ್ನಾಗ ಅವು ಪಿದೈ ವರಿ ಅಂದೆ ಅವಳ ಶುದ್ಧ ಹೊಡ್ಕೊಂಡದ್ದು ನಮ್ಮ ಮನಸ್ಸನ್ನೇ ಶುದ್ಧ ಮನ್ಪುನಂಚಿನ ಕಾರ್ಯ ಭಗವತಿ ಕ್ಷೇತ್ರದ ಅಪ್ಪನ ಈ ಮಣ್ಣಡು ಭಗವತಿ ಅಪ್ಪೆ ಇಡೀ ಜಗತ್ತದ ಜೀವ ಸಂಕುಲದ ಪರಿಶುದ್ಧತೆಗೆ ಶಕ್ತಿಯಾದ ಸಸಿಯುತ್ತದ ಈ ಭಗವತಿದ ಮಣ್ಣು ಇನಿ ಬೆಳಗೊಂಡಿಲ್ಲ. ಮುಖ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ಮಂಜು ಕರ್ನಾವರ್ ಅವರನ್ನು ವಿಶೇಷವಾಗಿ ಗೌರವಿಸಲಾಯಿತು ಹಾಗೂ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ವಿಶೇಷ ರೀತಿಯಲ್ಲಿ ಸಹಾಯ ಮಾಡಿದ ಪ್ರೇಮ್ನಾಥ್ ಸುವರ್ಣ, ಅಶೋಕ್ ಬಂಗೇರ, ಭಾರತಿ, ನಾರಾಯಣ್ ಭಟ್, ರಮೇಶ್ ಪೂಜಾರಿ ಇವರನ್ನು ಕ್ಷೇತ್ರದ ಆನುವಂಶಿಕ ಮುಕ್ತೇಸರ ಮತ್ತು ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಯಾನೆ ಅಪ್ಪು ಪೂಜಾರಿ ಅವರು ಸನ್ಮಾನಿಸಿದರು ಹಾಗೂ ಶ್ರೀ ಕ್ಷೇತ್ರ ಅಂದಿನಿಂದ ಇಂದಿನ ತನಕ ಬೆಳಗಲು ಕಾರಣರಾದವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಬ್ರಹ್ಮ ಕಲಶಕ್ಕೆ 1 ಲಕ್ಷಕ್ಕೂ ಅಧಿಕ ದಾನ ನೀಡಿದ ಮಹನೀಯರನ್ನು ಗೌರವಿಸಲಾಯಿತು. ಕಾಪು ಶಾಸಕ ಸುರೇಶ್ ಶೆಟ್ಟಿ ಗುರ್ಮೆ, ಖ್ಯಾತ ಚಿತ್ರನಟ ಅರವಿಂದ್ ಬೋಳಾರ್, ಮಂಗಳೂರು ಭಗವತಿ ಕ್ಷೇತ್ರದ ಗಣೇಶ್ ಕುಂಟುಲ್ಪಾಡಿ, ಕರ್ನಾಟಕ ಬ್ಯಾಂಕಿನ ಡಿಜಿಎಂ ಗೋಪಾಲಕೃಷ್ಣ ಸಾಮಗ ತಮ್ಮ ಅನಿಸಿಕೆ ತಿಳಿಸಿದರು. ಕೇವಲ ಕಲ್ಲು ಮುಳುಗಳ ನಾಡಿದಲ್ಲ, ಹೇಗೋ ಎಂದು ಬದುಕಿದವರು ನಾಡಿದಲ್ಲ, ವಾತ್ಸಲ್ಯದ ಸುದೇತ್ತ ಮಾತೃಭೂಮಿ, ಸ್ವಾಭಿಮಾನದ ಸಂಕಲ್ಪ ನೀಡಿ ಬಲವೆತ್ತ ಪಿತೃಭೂಮಿ, ಹರಿಹರರು ಒಂದಾಗಿ ಮೈದಳೆದ ಪುಣ್ಯಭೂಮಿ, ಲಕ್ಷ್ಮೀ ಸರಸ್ವತಿ ಪಾರ್ವತಿಗಳು ಸೇರಿ ದುರ್ಗೆಯರಾದ ಕರ್ಮಭೂಮಿ, ಚತುರ್ವೇದಗಳ ತವರು ಅಂತ ಮಾತನ್ನು ಹೇಳ್ತಾರೆ. ಆ ನಿಟ್ಟಿನಲ್ಲಿ ತೀಯಾ ಸಮಾಜದ ಬಗ್ಗೆ ನನಗೆ ವಿಶೇಷ ಅಭಿಮಾನವಾಗಿ ಇಟ್ಟುಕೊಂಡಂಥ ನಾವು ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಗೆ ಮತ್ತೊಂದು ಅನ್ವಂತ ನಾಮ ಅಂತಿದ್ರೆ ಇದು ತೀಯಾ ಸಮಾಜ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಇಷ್ಟಪಡ್ತೇನೆ. ಇವತ್ತು ಯಾವುದೂ ಶಾಶ್ವತ ಅಲ್ಲ ಹೇಳ್ತಾರೆ. ಶೃಂಗಾರ ಕೃತಕ, ಬಂಗಾರ ಕ್ಷಣಿಕ, ಬಡಿವಾರದ ಬಾಳಿದೇಕೆ, ನೀನಿತ್ತ ಕಾಯ, ನಿನ್ನ ಕೈಯಲ್ಲಿ ಮಾಯ, ಆಗೋದು ಹೋಗೋದು ನಿನ್ನ ಕೈಯಲ್ಲಿ ಎನ್ನುವಂತೆ ಬಹುಶಃ ನಾವು ಕೇವಲ ಕರ್ಣ ಮಾತ್ರ ಕಾರಣ. ಆ ಒಳ್ಳೆ ಕೂತಂಥ ತಾಯಿ ಅನ್ನೋದನ್ನು ಮರಿಬಾರದು. ಯಾರ್ಯಾರು ಕೈ ಜೋಡಿಸಿದ್ದಾರೆ, ತುಂಬ ಜನರಿಗೆ ಸನ್ಮಾನ ಆಯಿತು. ಎಲ್ಲೂ ಯೋಗ ಬೇಕು, ಯಾವುದಕ್ಕೂ ಯೋಗ ಬೇಕು. ತೇನ ವಿನ ತೃಣವಿನ ಚಲ್ತಿ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಒಂದು ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡುದಿಲ್ಲ ಅಂತ. ಹಾಗಾಗಿ ಯಾರು ಇದಕ್ಕೆ ದಾನ ಮಾಡಿದಾರೋ ಹೇಳ್ತಾರೆ, ಅರ್ಥವಿಲ್ಲದ ಬದುಕು ಅರ್ಥವಿಲ್ಲ, ಅರ್ಥವೇ ಬದುಕಿನ ಪರಮಾರ್ಥವಲ್ಲ ಎನ್ನುವಂತೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲ್ಲೇ ಆಗಲೇ ಕರೆದು ಕೊಡುವನ ಧರ್ಮ ಹೊನ್ನಾಗದೆ ಬಿಡುವುದು ಎನ್ನುವಂತೆ ನಿಮ್ಮ ಬದುಕು ಬಂಗಾರಮಯವಾಗಲಿ ಅನ್ನೋದು ಮಾತನ್ನು ಹೇಳ್ತಾ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದೀರಿ. ನಾನು ದೂರದ ಕಬ್ಬುನಲ್ಲಿದ್ದರೂ ಕೂಡ ಭಾಳ ಪ್ರೀತಿಯಿಂದ ಅಕ್ಕರೆಯಿಂದ ನಾನು ಮನೆಗೆ ಬಂದು ನೀವು ಎಲ್ಲರೂ ಒಂದು ಪ್ರೀತಿ ತೋರಿಸ್ತೀರಿ. ನಾನು ದೊಡ್ಡ ಗಟ್ಟಿನ ಗುತ್ತಿನ ಮನೆಯಲ್ಲ, ಐ ಕೇಮ್ ಫ್ರಮ್ ವೆರಿ ಆರ್ಡಿನರಿ ಫ್ಯಾಮಿಲಿ. ನನ್ನ ಜನಸಾಮಾನ್ಯ ಕೂಡ ಬಂದಿರ್ತಾವಲ್ಲ, ಹಾಗಾಗಿ ನನಗೆ ಹಸಿವು ಗೊತ್ತಿದೆ, ಅವಮಾನ ಗೊತ್ತಿದೆ, ಬಡತನ ಗೊತ್ತಿದೆ, ನಿಮ್ಮೆಲ್ಲರ ನೋವು ನನಗೆ ಗೊತ್ತಿದೆ. ಹೇಳ್ತಾರೆ ಧರ್ಮಲೀಲೆಯೋ ಕಾಣೆ, ಕರ್ಮಜಾಲವೋ ಕಾಣೆ, ಅದು ಬುದ್ಧಿಯಾಚಿಕೆನ ಮಾತು, ಭವದಲ್ಲಿ ಕಾಣೆ, ಪ್ರೀತಿ ಅನಿಸುವಂತೆ ನಿಮ್ಮ ಪ್ರೀತಿಗೆ ಮತ್ತೆ 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 ಚಿರೋಣಿ ಅಂತ ಮಾತನ್ನು ಹೇಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ. ನಿಜವಾದ ನಮ್ಮ ಕ್ಷೇತ್ರವು ಬಂದಾಗ ಇತ್ತೆ ಖುಷಿ ಆಗ್ಬಿಡು. ನನ್ನ ಕ್ಷೇತ್ರ ದಾಯಕಂದಿಗೆಂಡ ವಾ ಒಂಜಿ ದೇವಸ್ಥಾನಡ್ಲ 16 ವರ್ಷದ ಬಕ್ಕ ಬ್ರಹ್ಮಗಳ ತಾವಡು ಒಂದು ಬಂಪುನ ಒಂಜಿ ಕ್ರಮವನ್ನು ಮಲ್ತು ಪಾಡ್ದೆ ದಾಯಕಂದಿಗೆಂಡ ಒಂಜಿ ಮನುಷ್ಯ ತಾನು ಪಾಡ್ನ ತುತ್ತಾಯ್ತನು ಹೊರ ಕುಡ್ತದ ಪಾಡಿ ಅಂದ ನಾಯಕ ಮನಸ್ಸು ಸಮಾಧಾನ ಹಾಕೊಂಡ್ಗೆ ಅವೇ ತಾನು ಕಟ್ಟಿನ ಕಾರಿ ಬಂಡ ಇಲ್ಲು ಕಟ್ಟದಾನಗಲ 16 ವರ್ಷ ಆನಾಗ ಹೊರ ಆಡಲಾಯ್ತು ಒಂಚೂರು ಬದಲಾವಣೆ ಮಲ್ತಿಗೆ ಅಂದಾಂಡ ಆ ಇಲ್ಲಲ್ಲಿ ಕುಲ್ಲುನಾಗ ಆಗ ತೊಂದರೆ ಬರ್ಪುಣ ನಿಜವಾದ ಅಂಚ ಅಪ್ಪೆಗೆ ಶಕ್ತಿ ಬರೋಡು ಅಂದ ಆ ಬೇಲೆ ಮಲ್ತನ್ನ ಮಾತ್ರ ಬ್ರಹ್ಮಗಳ ಆಂಡ ಮಾತ್ರ ಅದಕ್ಕೆ ಶಕ್ತಿ ಹೆಚ್ಚಿನ ಶಕ್ತಿ ತಿಂಜುಡು. ಇನ್ನು ಎಂಕಲು ಹಿರಿಯಕ್ಕಲು ತಿರುಗಿನ ಪಾತ್ರ ಯಾನು ಪನ್ಪುನ ಪಾತ್ರ ಅಕ್ಕಲು ಪಂತಿನೇನು ಎನ್ನ ಬಾಯಿಡು ಅಪ್ಪೆ ಪನ್ಪ ಒಂದುಲ್ಲಲ್ಲಿ ಪನುಲೆ ಆತೆ ಅಂಚಾದೆ ನನ್ನ ದುಂಬಗೆ ನಮ್ಮ ಭಗವತಿ ಕ್ಷೇತ್ರಡು ಆ ಶಕ್ತಿ ಆ ಅಪ್ಪೆಡ ಉಂಡೊಂದು ಭಕ್ತಿನ ಭಕ್ತರಿಗೆ ಗೊತ್ತಾಗಲು ಸಾಧ್ಯ ಉಂಟು. ಅಪ್ಪೇ ಗೊತ್ತಾವಡೊಂದಿಜ್ಜಿ ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಉಂಟು. ಒಂದು ಕಡೆ ದೇವಿಯ ಸ್ತುತಿ, ಇನ್ನೊಂದು ಕಡೆ ಅನ್ನದಾಸೋಹ, ಇನ್ನೊಂದು ಕಡೆ ಧರ್ಮಚಾವಡಿ. ಏನು ಈ ಒಂದು ಹೊತ್ತಲ್ಲಿ ನಾವು ಚಿಂತನೆ ಮಾಡಬೇಕು, ಈ ಒಂದು ಸನಾತನ ಧರ್ಮವನ್ನು ಉಳಿಸುವ ಬಗ್ಗೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡುತ್ತಾ ಹಿರಿಯರು ಮತ್ತು ಕಿರಿಯರು ಹೇಗೆ ಮೇಳೈಸಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಕಿರಿಯರು ಇಂಥ ಕಾರ್ಯಕ್ರಮಗಳನ್ನು ಹೇಗೆ ನಡೆಸಬೇಕು ಅನ್ನೋದರ ಬಗ್ಗೆ ಇವತ್ತಿನ ಈ ಸಮಾರಂಭ ಇವತ್ತಂದರೆ 4 ತಾರೀಕಿಂದ 8 ತಾರೀಕಿನ ನಡೀತಾ ಉಂಟು. ಬ್ರಹ್ಮಕಲಶದ್ದು ದಿನ ಒಂದೊಂದು ಕಾರ್ಯಕ್ರಮ ನಡೀತದೆ. ನಾನು ಇನ್ವಿಟೇಷನನ್ನು ಕೂಲಂಕುಷವಾಗಿ ಎಲ್ಲ ನೋಡಿದೆ. ಎಲ್ಲ ಘಟಾನುಘಟಿಗಳು ದೊಡ್ಡವರು ಎಲ್ಲ ಬರ್ತಾ ಇದ್ದಾರೆ. ಈ ಒಂದು ಭಗವತಿ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ದೇವರ ಒಂದು ನಡವಳಿಯೇ ನಡೀತಾ ಉಂಟು ಅಂತ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಆಗ್ತದೆ. ಹಾಗೆ
ನಮ್ಮ ಮತ್ತು ಕರ್ನಾಟಕ ಬ್ಯಾಂಕ್ ಈ ದೇವಸ್ಥಾನಕ್ಕೂ ಒಂದು ಕರ್ನಾಟಕ ಬ್ಯಾಂಕ್ ಮತ್ತು ಈ ದೇವಸ್ಥಾನಕ್ಕೂ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ ಉಂಟು. ಬ್ಯಾಂಕ್ ಯಾವಾಗ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಉಂಟು, ಸಮಾಜದಿಂದಲೇ ಬ್ಯಾಂಕ್ ನಡೆಯುವುದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಬ್ಯಾಂಕ್ ಕೂಡ ಇಲ್ಲಿ ಕೈ ಜೋಡಿಸಿ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ ಒಂದು ಮಹತ್ವ ಇರ್ತದೆ. ಅಂತ ಒಂದು ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ಮಿತ್ರರಾದಂಥ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಬೆಳ್ಚಾಟ್ ಅವರು ಇತ್ತೀಚೆಗೆ ಕೆಲವು 8 ತಿಂಗಳ ಹಿಂದೆ ಈ ಒಂದು ಕ್ಷೇತ್ರಕ್ಕೆ ಆಡಳಿತ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ. ಆ ಬಳಿಕ ಆ ಒಂದು ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಇಂಥ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಅವರ ಒಂದು ಕೊಡುಗೆ ನಿಜವಾಗಿ ನಮಗೊಂದು ಬಹಳ ಹೆಮ್ಮೆ ಆಗ್ತದೆ. ಚಂದ್ರಶೇಖರ್ ಬೆಲ್ಚಡ ಅವರು ಅಧ್ಯಕ್ಷೀಯ ಭಾಷಣಗೈದರು. ಈತ ನಮ್ಮ ಮಾತೃ ಮಂಡಳಿದಕಲು ಭಾರಿ ಎಡ್ಡೆ ಒಂಜಿ ಕೆಲಸ ಮಲ್ದೇರು ದಬಣ್ಣಗ ನಿಕಲು ತೂತಿ ಲೆಕ್ಕನೆ ಸಾಧಾರಣ ಒಂಜಿ 3 ಸಾರ ಅವಲ ಸುಮಂಗಳೆರನ್ನ ಒಟ್ಟು ಬಾಡದೆ ನಮ್ಮ ಅಪ್ಪೆಗೆ ಪ್ರೀತಿದ ಕುಂಕುಮ ಅರ್ಚನೆ ಆ ಸೇವೆಯನ್ನು ಮಲ್ತೇರು. ಈ ಅಕಲು ಎನ್ನಂದಜ ಪ್ರಕಾರ ಉಲಾಡ್ದು ಒಂಜಿ ಸಾಧಾರಣ 2 ಸರ ಪಬ್ಲಿಕ್ ಉಲ್ದೆರಡ ಒಂಜಿ 500 ನಮ್ಮ ಮಾತೇರ್ನಕಲು ಪಿದಾಯ ಕೊಲ್ದು 2 ಗಂಟೆ 2.5 ಗಂಟೆ ಬಣ್ಣಗ 4 ಗಂಟೆ ಶುರುವಾತಿನ ಸಾಧಾರಣ ಒಂಜಿ 7 ಗಂಟೆ ಮುಟ್ಟ ಮುಗಿಂಡೆ ಅಕಲು ಎನ್ನಂದಜ ಪ್ರಕಾರ ಬೇತೆದಾಲ ಕೇಂದುಪ್ಪಾಯಿರು ದೇವರಡ ಎಂಕುಲು ಸೈಪಿನಾಗ ಸುಮಂಗಲರಾದ ಎಂಕುಲು ಸೈಯೋಡು ಅವು ಅತ್ತಂದೆ ಎಂಕನ ಕಂಡನಾಗ ಬೊಕ್ಕ ಜೋಕುಲೆಗ್ ಕೈಕಾರಿಗೂ ಸುಖ ಕೊರ್ಲೆ ಒಂದತ್ತಂದೆ ಬೇತದಾಲಕ್ಕೇನೆ ಅಂಚಾದ ಈ ಮಹಿಳೆಯರನ್ನ ತ್ಯಾಗನು ನಮ್ಮ ಎಪ್ಪಲ ಗುರಿತ ಸಾವುಡು. ಉಡುಪಿ ಅಂಬಾಗಿಲು ಸುಚೇಂದ್ರ ಧಾರ್ಮಿಕ ಸಭಾ ಕಾರ್ಯಕ್ರಮ ನಿರೂಪಿಸಿದರೆ ಜೊತೆ ಕಾರ್ಯದರ್ಶಿ ರಾಜೇಂದ್ರ ಪ್ರಸಾದ್ ಯಕ್ಕಾರು ಸಹಕರಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಜೆ 4 ಗಂಟೆಗೆ ತೋನ್ಸೆ ಪುಷ್ಪಲ್ ಕುಮಾರ್ ಇವರಿಂದ ಸಮುದ್ರ ಮಂಥನ ಹರಿಕಥಾ ಕಾಲಕ್ಷೇಪ ನಡೆಯಿತು. ಹರಿಯು ಚಿಂತಿಸುತ್ತ ತ್ವರಿತವೇ ಹರಿಗೆ ಒಂದು ಚಿಂತೆ ಶುರುವಾಗಿದೆ. ಈಗ ಅಮೃತ ಕಲಶವನ್ನು ಹಿಡಿಕೊಂಡು ಮತ್ತೆ ಮರಿಸುವಂತ ಹೊತ್ತಿನಲ್ಲಿ ಧನ್ವಂತರಿ ಆ ಅಮೃತವನ್ನು ಹೊತ್ತು ಮೇಲೆ ಬರ್ತಾ ಇದ್ದಾರೆ. ಸಂತೋಷದಲ್ಲಿದ್ದಾರೆ. ಬಂತು ನಾವು ಯೋಚಿಸಿದಂತಹ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಈಗ ಪ್ರಾಪ್ತಿ ಆಗ್ತದೆ ಅಂತೇಳಿ ಒಂದು ಕಡೆಯಲ್ಲಿ ದೇವಾದಿ ದೇವತೆಗಳು, ಮತ್ತೊಂದು ಕಡೆಯಲ್ಲಿ ದಾನವರು ಅಲ್ವಾ? ಆ ರೀತಿಯಲ್ಲಿ ಬಹಳ ಪ್ರಯತ್ನವನ್ನು ಮಾಡ್ತಾ ಇರುವಾಗ ಸುರದ ಭುಜದ ಮುಗಿಬಿದ್ದು ಹೋರರು ಹರಿಯು ಚಿಂತಿಸುತ್ತ ತ್ವರಿತಾಗಿ ಹರಿಗೆ ಚಿಂತೆ ಯಾಕೆ ಬಂತು? ಈಗ ಈ ಅಮೃತವನ್ನು ಹಂಚುವುದು ಹೇಗೆ? ಅಮೃತವನ್ನು ಹಂಚಬೇಕಲ್ಲ. ಹಾಗಾಗಿ ಅಮೃತವನ್ನು ಹಂಚುವುದು ಹೇಗೆ ಅಂತೇಳಿ ಆಲೋಚನೆ ಮಾಡ್ತಾ ಕೂತಿದ್ದಾರೆ ಎಲ್ಲರೂ ಕೂಡ. ಆವಾಗ ಮಹಾವಿಷ್ಣುವಿಗೆ ತಲೆ ಬಿಸಿ ಆಯ್ತು. ತಡ ಮಾಡಲಿಲ್ಲ. ದೇವರೇ, ಈ ಅಮೃತ ಬಂದಾಯ್ತಲ್ಲ, ಈ ದೇವಾದಿ ದೇವತೆಗಳಿಗೆ ಇದನ್ನು ಹಂಚಬೇಕೋ ಬೇಡವೋ, ಅಥವಾ ದೇವಾದಿ ದೇವತೆಗಳಿಗೆ ಅಥವಾ ಒಂದು ರೀತಿಯಲ್ಲಿ ದಾನವರಿಗೆ ಇದನ್ನು ಕೊಡಬೇಕೋ ಬೇಡವ, ಯಾವ ಹೊತ್ತಿನಲ್ಲಿ ಹೇಗೆ ಹಂಚುವುದಂತಿಲ್ಲ ಆಲೋಚನೆ ಮಾಡುವಂಥ ಹೊತ್ತಿನಲ್ಲಿ ತಡ ಮಾಡದೆ ಒಂದು ಆಲೋಚನೆ ಹೊಳೆಯುತ್ತಂತೆ ಶ್ರೀಮನ್ ನಾರಾಯಣನಿಗೆ. ಒಂದು ಮೋಹಿನಿ ರೂಪವನ್ನು ತಾಳುವುದರ ಮೂಲಕವಾಗಿ ಒಂದು ಈ ಅಮೃತವನ್ನು ನಾನು ಹಂಚುವಂತ ಒಂದು ಉಪಾಯದಲ್ಲಿ ದೇವಾದಿ ದೇವತೆಗಳನ್ನು ರಕ್ಷಣೆ ಮಾಡಬೇಕು ಎಂಬ ನೆಲೆಯಲ್ಲಿ ಮೋಹಿನಿ ರೂಪವ ತಾಳುತ್ತ ಬೆಳೆದು ಮೋಹಿನಿ ರೂಪವ ತಾಳುತ್ತ ಬೆಳಗುತ್ತ ಮೋಹಿ ಬದಲು ಜಲ ಹರಿಬಂದು ಮೋಹಿ ಬದಲು ಜಲ ಹರಿಬಂದು ಮೋಹದ ನಗರಿ ಅಮೃತ ಕಲಶದಿ ರಾತ್ರಿ 8ರಿಂದ ಶ್ರೀ ದುರ್ಗಾ ಕಲಾವಿದರು ಹೊಗೆಗುಡ್ಡೆ ಸಸಿ ಇದ್ಲು ಇದರ ಕಲಾವಿದರಿಂದ ಬಿತ್ತಲ್ದ ಉಳ್ಳಾಲ್ದಿ ಭಗವತಿ ಪೌರಾಣಿಕ ನಾಟಕ ಪ್ರಸ್ತುತಗೊಂಡಿತು. ಹೇಮರಾಜ್ ಜೊತೆ ಯೋಗೇಶ್ ಪುತ್ರನ್, ಮುಂಬೈ ನ್ಯೂಸ್.